ಎಷ್ಟೇ ಏಜ್ ಆದ್ರೂ ಅಜ್ಜಿ ಅಜ್ಜ ಅಂದ್ರೆ ಅದು ಸ್ಪೆಷಲ್ ಬಾಂಡಿಂಗು. ಮೊಮ್ಮಕ್ಕಳಿಗೆ ಹೊಡಿಯಕ್ಕೆ ಯಾವ ಅಜ್ಜಿ ಅಜ್ಜಂದಿರಿಗೂ ಕೈ ಬರಲ್ಲ. ಸಂಬಂಧದೊಟ್ಟಿಗೆ ನಾವು ಕುಕ್ ಮಾಡತ್ತಿದೆ ಗೊತ್ತಾ, ಈ ಒಂದು ಭಾವನೆ ಇದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗಲ್ಲ. ಪ್ರೀತಿ ಎಂಡ್ ಆಫ್ ದಿ ಡೇ ಪ್ರೀತಿಯಿಂದ ಇನ್ನೊಬ್ರು ಮಾತಾಡಿಸ್ಬೇಕು. ಈಗ ವಯಸ್ಸಾದ್ಮೇಲೆ ಊಟ ಕಾಫಿ ಎಲ್ಲ ಸ್ವಲ್ಪ ಸಾಕು, ಪ್ರೀತಿ ಜಾಸ್ತಿ ಬೇಕು ಅಲ್ವಾ. ಎಲ್ಲರೂ ನೋಡ್ತಾರೆ ನಮ್ಮ ಮಗನಿಗೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸಿ ಅಂತ ಹೇಳ್ತೀನಿ. ಅವ್ರಿಗೆ ಕೇಳ್ಕೊಳ್ತೀನಿ. ಏನ್ ಹೇಳ್ಕೊಡ್ಬೇಕು ಇವತ್ತು ಅಂತ ಅನ್ಕೊಂಡಿದ್ಯಾ ನೀನು? ಮೀನ್ ಫ್ರೈ. ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ, ರಾಘೋಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಂದಿನಂತೆ ಈ ಒಂದು ಎಪಿಸೋಡ್ ಅಲ್ಲೂ ಕೂಡ ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿನ ಡಿಫ್ರೆಂಟ್ ವ್ಯಕ್ತಿ ಜೊತೆ ಮಾಡ್ತಾ ಇದೀವಿ. ಯಾರು ಅಂತ ಹೇಳಿದ್ರೆ ಇವಾಗ ಏನಂತ ಹೇಳೋದು, ಇವರು ನನಗೆ ಜನ್ಮ ಕೊಟ್ಟವರು ನಮ್ಮ ಅಜ್ಜಿ. ಯಾಕಂದ್ರೆ ನಾನು ಇಷ್ಟು ಚಿಕ್ಕ ಮಗುವಿಂದ ನನ್ನನ್ನು ಎತ್ತಿ ಆಡಿಸಿ ಅವರ ಜೊತೆಯಲ್ಲೇ ಇದ್ದಂಥವ್ನು ಇವತ್ತು ಅವರು ನಮ್ಮ ರಾಘೋಸ್ ಕಿಚನ್ಗೆ ಬಂದು ನಮಗೋಸ್ಕರ ಅಜ್ಜಿ ಕೈ ರುಚಿ ಅಂದ್ರೆ ಯಾರಿಗೆಲ್ಲ ಇಷ್ಟ ಇರಲ್ವಿ, ಅಜ್ಜಿ ಏನ್ ಮಾಡ್ಕೊಟ್ರು ಅದು ಒಂಥರ ಅಮೃತ ಇದ್ದಂಗೆ ಇರುತ್ತೆ. ಬಿಕಾಸ್ ನಮ್ ಚಿಕ್ಕ ವಯಸ್ಸಲ್ಲಿ ಅವ್ರ ಕೈ ರುಚಿ ತಿಂದೇ ನಾವ್ ಇಷ್ಟ ದೊಡ್ಡ ಆಗಿದೀವಿ. ಏನೇನ್ ಬೇಕಾದ್ರೂ ನೀವು ಮರ್ತ್ ಬಿಡ್ಬೋದು, ಅಜ್ಜಿ ಕೈ ರುಚಿ ಮಾತ್ರ ಮರೆಯಕ್ ಸಾಧ್ಯನೇ ಇಲ್ಲ. ಯಾರಿಗೆ ಆದ್ರೂ ಅದೇನೋ ಒಂದು ಸ್ಪೆಷಲ್ ಬಾಂಡ್ ಕಣ್ರಿ ಅಜ್ಜಿ ಅಂತ ಹೇಳಿದ್ರೆ. ಸೊ ಇವತ್ತು ನನ್ನ ಪ್ರೀತಿ ಅಜ್ಜಿ, ನನ್ನ ಶಾರದಮ್ಮ ಇವತ್ತು ನಮ್ಮ ರಾಘೋಸ್ ಕಿಚನ್ಗೆ ಬರ್ತಾರೆ. ಅಮ್ಮ ಬಾರಮ್ಮ. ಹಾಯ್. ಇವಾಗ ನೋಡಿ, ಈಗ ಸುಮಾರು ದಿನ ಇಲ್ಲ, ಖುಷಿ ಆಯ್ತು ನನಗೆ ಇಲ್ಲಿ ಬಂದಿ, ಬಹಳ ಖುಷಿ ಆಯ್ತು. ನೀ ಸುಮಾರು ದಿನ ನಾನು ಹಿಂಗ್ ಹೇಳ್ತಾನೆ ಇದ್ದೆ ನನ್ ಕಿಚನ್ ಅಲ್ಲಿ ನೀ ಬರ್ಬೇಕು ಅಡ್ಗೆ ಮಾಡ್ಬೇಕಂತ. ಇವತ್ತು ನನ್ ಕಿಚನ್ ನೀ ಬಂದಿದ್ಯಾ, ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಹಿಂಗೆ ಇನ್ನೂ ಎತ್ತರಕ್ಕೆ ಬೆಳಿ ಮೊಮ್ಮಗನೇ, ಖುಷಿ ಆಯ್ತು. ತುಂಬಾ ಜನ ಇವಾಗ ನನ್ನ ಶೋ ನೋಡ್ತಾ ಇರ್ತಾರೆ, ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೇನೆ? ಎಲ್ಲರೂ ನೋಡ್ತಾರೆ ನಮ್ಮ ಮಗನಿಗೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸಿ ಅಂತ ಹೇಳ್ತೀನಿ. ಅವ್ರಿಗೆ ಕೇಳ್ಕೊಳ್ತೀನಿ. ಓಕೆ, ಇವಾಗ ನೀನು ಒಂದು ಅಡ್ಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ, ಏನ್ ಹೇಳ್ಕೊಡ್ಬೇಕು ಇವತ್ತು ಅಂತ ಅನ್ಕೊಂಡಿದ್ಯಾ ನೀನು ಎಲ್ರಿಗೂ? ಮೀನ್ ಫ್ರೈ. ಬಾಳೆ ಎಲೆ ಎಲ್ಲ ಇದೆ ಅಲ್ಲಿ, ಬಾಳೆ ಎಲೆ ಮೀನ್ ಫ್ರೈ ಮಸಾಲೆ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಹಚ್ಚಿ ಬಾಳೆ ಎಲೆ ಸುತ್ತಿ ಹಳ್ಳಿ ಸ್ಟೈಲ್. ಓಕೆ, ಇದಕ್ಕೆ ಇವಾಗ ಏನೇನು ಹಾಕ್ಬೇಕು ಅಂತ ಹೇಳ್ತೀಯಾ? ಬ್ಯಾಡಗಿ ಮೆಣಸು, ಗುಲ್ಟೂರ್ ಮೆಣಸು ಇದು ಹಾಕ್ಬೇಕು, ಎರಡು ಸೇರಿಸಿ ಆಯ್ತಾ. ಇದು ಕಾಳು ಮೆಣಸು, ಕೊತ್ತಂಬರಿ, ಅರಿಶಿನ ಪುಡಿ, ಕರಿಬೇವು, ಜೀರಿಗೆ, ಹುಣಸೆ ಹುಳಿ, ಉಪ್ಪು ಹಾಕ್ಬಿಟ್ಟು ರುಬ್ಬಿ ಮೀನಿಗೆ ಹಚ್ಚಿ ಆ ಬಾಳೆ ಎಲೆಯಲ್ಲಿ ಸುತ್ತಿ ಇದರಲ್ಲಿ ಕಟ್ಟಿ ಬೇಯಕ್ಕಿಡೋದು. ಸುತ್ತು ಎಣ್ಣೆ ಹಾಕೋದು ಇಷ್ಟೇ, ಅಷ್ಟೇ. ಅದು ಚೆನ್ನಾಗಾಗತ್ತೆ, ತಿನ್ನಕ್ಕೆ ಒಳ್ಳೆ ಚೆನ್ನಾಗಾಗತ್ತೆ. ಇವಾಗ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊಮ್ಮಗನ ಕಿಚನ್ ಬಂದಿದ್ದೇನಂತ ನನ್ಗೊಂದು ಖುಷಿ ಆಗುತ್ತೆ ಅಷ್ಟೇ. ನಿನಗೂ ಇವಾಗ ಸುಮಾರು ಜನ ಹೊರಗಡೆ ಹೋಗ್ತಾ ಇರ್ತೀಯಾ, ನನ್ಗೂ ಕೇಳ್ತಾರಲ್ವಾ? ತುಂಬಾ ಕೇಳ್ತಾರೆ. ಅದು ಬಹಳ ಖುಷಿ ಆಗತ್ತೆ. ಆತರ ಹೆಮ್ಮೆ ಯಾವತ್ತೂ ತಗೊಂಡಿಲ್ಲ, ಈಗ ತಗೊಂಡಿದ್ದು ತುಂಬಾ ಖುಷಿ ಆಗತ್ತೆ. ನಿಮ್ ಮೊಮ್ಮಗ ಅಂತೂ ಸಿಕ್ಕಲ್ಲ, ನೀವಾರು ಸಿಕ್ತಿರಲ್ಲ ಅಂತ ನಮಗೂ ಎಷ್ಟೋ ಜನ ಹಿಂಗ್ ಕೇಳ್ತಾರೆ. ಯಾಕಂದ್ರೆ ನಮ್ಮ ಅಜ್ಜಿ ಈ ಏಜ್ ಅಲ್ಲೂ ಕೂಡ ಅವರು ಮಗು ಬಾಣಂತನಕ್ಕೆ ಹೋಗ್ತಾರೆ. ಅವ್ರಿಗೆ ಅದು ಅಂದ್ರೆ ಸುಮ್ನೆ ಕುತ್ಕೊಳಕ್ ಅವ್ರಿಗೆ ಇಷ್ಟ ಆಗುತ್ತೆ. ಆದ್ರೆ ಈ ತಿಂಗಳಲ್ಲಿ ಒಂದಿದೆ, ಮೊಮ್ಮಗನಿಗೆ 1 ವರ್ಷದಿಂದ ದೂಡ್ತಾ ಇದ್ದೇನೆ ಅಂತೇಳಿ ಇವತ್ತು ಈ ತಿಂಗಳಲ್ಲಿ ಅವ್ರಿಗೆ ಸುಳ್ಳು ಹೇಳಿ ಬಂದಿದ್ದೀನಿ, ನಾನು ಬರೋದಿಲ್ಲ ಅಂತೇಳಿ. ಸೊ ಅಂದ್ರೆ ಅವರು ಯಾವಾಗ್ಲೂ ಹೋಗ್ತಾ ಇದ್ದಾರೆ. ಅಂದ್ರೆ ಇಷ್ಟು ಏಜ್ ಆದ್ರೂ ಅವ್ರಿಗೆ ಸುಮ್ನೆ ಕುತ್ಕೊಳಕ್ಕಂತೂ ಆಗದೇ ಇಲ್ಲ. ಈ ತರ ಎಲ್ಲಾ ಕೆಲ್ಸಗಳು ಮಾಡ್ತಾ ಇರ್ತಾರೆ. ಈ ಸಲ ಅಮ್ಮ ನೀನ್ ಬಾ ಅಂತ ನಾನು ಹೇಳಿದ್ದೆ. ಅವ್ರಿಗೂ ತುಂಬಾ ದಿನ ಆಸೆ ಇತ್ತು ಮೊಮ್ಮಗನ್ ಜೊತೆ ಒಂದ್ ಸ್ವಲ್ಪ ದಿನ ಅಲ್ವಾ ಅಮ್ಮ? ತುಂಬಾ ದಿನದ ಆಸೆ ಇತ್ತು, ತುಂಬಾ ದಿನದ ಆಸೆ ಇತ್ತು, ವರ್ಷದ ಆಸೆ ಇತ್ತು. ಹೆಂಗ ಅನಿಸ್ತಾ ಇದೆ? ಖುಷಿ ಆಯ್ತು, ಎಲ್ಲ ಬಗೆಹರಿತು, ಖುಷಿ ಆಯ್ತು. ನೀವ್ ಖುಷಿಯಾಗಿದ್ದ, ನಾವು ಖುಷಿಯಾಗಿದ್ದಂಗೆ. ಇವಾಗ ಒಂದೊಂದೇ ನೀನ್ ಹೇಳ್ತಾ ಹೋಗಮ್ಮ, ನಾನ್ ಮಾಡ್ತಾ ಹೋಗ್ತೀನಿ. ಇದೆಲ್ಲ ನಾನೆಲ್ಲ ಹುರಿದು ಕೊಡ್ತೀನಿ, ಮೀನಿಗೆ ಮಾತ್ರ ಕೈಯಿಂದ ಇದೆಲ್ಲ ನೀನ್ ಮಾಡಿ. ಇವಾಗ ಫಸ್ಟ್ ಏನೇನ್ ಹುರಿಬೇಕು ಅಂತ ಹೇಳೋ, ಹುರ್ಬಿಡೋಣ. ಎತ್ತಮ್ಮ ಇದು ಹಚ್ಚಮ್ಮ. ನಮ್ಮಷ್ಟು ಇದ್ರಲ್ಲಿ ಕಿಚನ್ ಅಲ್ಲಿ ಇದೊಂದು ಗನ್ ತಗ ಬಂದಿದ್ದೀನಿ. ಇಡು ಹೊಡಿಯೋದು ಗನ್. ಈ ಬಂದೂಕಲ್ಲಿ ಗ್ಯಾಸ್ ಹಚ್ಚುತ್ತೀನಿ, ಹೆದರ್ಬಾರ್ದು ಮೊಮ್ಮಗನೇ. ಸರಿ ಹಚ್ತೀನಿ. ಎಸ್, ಇವಾಗಿದು ಬಿಸಿ ಆಗ್ಲಿ ಅಲ್ಲ ಒಂಚೂರು. ಮಕ್ಕಳು ಮೊಮ್ಮಕ್ಕಳು ಎಷ್ಟೇ ದೊಡ್ಡವರಾದ್ರು, ಅವ್ರಿಗೆ ಎಷ್ಟೇ ಏಜ್ ಆದ್ರೂ ಅಜ್ಜಿ ಅಜ್ಜ ಅಂದ್ರೆ ಅದು ಸ್ಪೆಷಲ್ ಬಾಂಡಿಂಗು. ತಾಯಿ ತಂದೆ ಒಂದು ಹೊಡ್ತಾ ಹೊಡೆದ್ರು ಅಜ್ಜಿ ತಾತ ಯಾವತ್ತೂ
ಯಾವತ್ತೂ ಮೊಮ್ಮಕ್ಳಿಗೆ ನಮ್ಗಂತೂ ಯಾರ ಅಜ್ಜಿ ತಾತ ಹೆಂಗೋ ಯಾರ ಅಜ್ಜಿದಿರ್ ಹೆಂಗೋ ನಂಗೆ ಗೊತ್ತಿಲ್ಲ. ನಮ್ಮ ಅಜ್ಜಿ ಅಂತೂ ನನಗೆ ಇವಾಗ ಇಷ್ಟು ದೊಡ್ಡವನು, ನಮ್ಮ ಅಕ್ಕ ನನಗಿಂತ ದೊಡ್ಡವಳು, ಅವಳಿಗೊಂದು ಇಷ್ಟು ದೊಡ್ಡ ಪಾಪು ಇದೆ. ನನಗಂತೂ ಇವತ್ತಿನ ತನಕನು ನಮ್ಮ ಅಜ್ಜಿ ಒಂದು ಮೊಮ್ಮಕ್ಳಿಗೂ ಹೊಡೆದಿದ್ ನನಗೆ ಯಾರಿಗೂ ನಿನಗ್ ಬಿಟ್ಟು ಮಗನ ಯಾರಿಗೂ 6 ಜನ ಮೊಮ್ಮಕ್ಕಳ ಒಂದು ಮರಿ ಮಗಳು ಯಾರಿಗೂ ಹೊಡೆದಿಲ್ಲ. ಆಮೇಲೆ ನಮ್ಮ ಅಪ್ಪ ನಮ್ಮ ಇದ್ರು, ಅವರು ಅಷ್ಟೇ ಒಬ್ರು ಮೊಮ್ಮಕ್ಳಿಗೂ ಹೊಡೆದಿದ್ ನಾನು ನೋಡಿಲ್ಲ. ಅದೇನು ನೀವು ಇವಾಗ ನಿಮ್ ಮಕ್ಳಿಗೆ ಹೊಡಿತಿದ್ರಿ, ನಮ್ಮ ಅಮ್ಮಿಗೆಲ್ಲ ಹೊಡೆದಿದ್ದೀರಾ? ಮಕ್ಕಳ ಪ್ರೀತಿ ಹೋಗಿರತ್ತೆ, ಮೊಮ್ಮಕ್ಕಳ ಮೇಲೆ ಬಂದಿರತ್ತೆ ಅದು. ಹಂಗೆ ಅಲ್ಲ, ಅವ್ರಿಗೆ ನೀವು ಚೆನ್ನಾಗಿ ನಂಗೆ ಅಮ್ಮ ಎಲ್ಲ ಹೇಳ್ತಿದ್ದಲ್ಲ, ನಮ್ಮ ಅಮ್ಮ ಹೊಡಿತಾ ಇದ್ರು ಅಂತ ಹೇಳಿ. ಅವಾಗ ಅಷ್ಟು ಸ್ಟ್ರಿಕ್ಟ್ ಇರ್ತಿದ್ರಿ ನೀವು. ನಮಗೇನಕ್ಕೆ ನಾವು ಹಠ ಮಾಡ್ತಾ ಇದ್ವಿ, ನಾವು ಅವ್ರಕ್ಕಿಂತನೂ ಹಠ ಮಾಡ್ತಾ ಇದ್ವಿ, ನಮಗೆ ಹೊಡಿಬೇಕು ಅಂತ ಅನ್ಸಲ್ಲ. ಮಕ್ಳಿಗೆ ಹೊಡಿಯೋದ್ ಬೇರೆ, ಮೊಮ್ಮಕ್ಳಿಗೆ ಹೊಡಿಯೋದ್ ಬೇರೆ. ಮೊಮ್ಮಕ್ಳಿಗೆ ಹೊಡಿಯಕ್ ಯಾವ ಅಜ್ಜಂದಿರಿಗೂ ಕೈ ಬರಲ್ಲ. ಅವ್ರ ಅಪ್ಪ ಮಂದಿರು ಹೊಡೆದ್ರೆ ಅಜ್ಜಿದಿರಿಗೂ ಸಿಟ್ಟು ಬರುತ್ತೆ. ಇವಾಗ ನಮಗೆಲ್ಲ ಹೊಡಿತಾರೆ, ಅವಾಗೆಲ್ಲ ನಮಗ್ ಸಿಟ್ಟು ಬರುತ್ತೆ. ನಾವ್ ಹೇಳಂಗಿಲ್ಲ ಬಿಡಂಗಿಲ್ಲ, ನಾವ್ ಹೇಳಿದ್ರೆ ನಮಗ್ ಬೈತಾರೆ. ಹಿಂಗಾಗತ್ತೆ. ಹಂಗಾಗಿ ಸ್ಪೆಷಲ್ ನಾವೇ ಅಂತಲ್ಲ, ಎಲ್ಲರೂ ಅಷ್ಟೇ ಅಲ್ವಾ, ಎಲ್ಲರೂ ಅಷ್ಟೇ. ಅಮ್ಮ ಇವಾಗ ಬಾಂಡ್ಲಿ ಬಿಸಿ ಆಗಿದೆ, ಮೆಣಸಿನ್ಕಾಯಿ ಪಟ್ಟ ಹಾಕ್ಬೇಕು. ಹಾಕೋಣ ಅಲ್ಲ, ಅದ್ಯಾಕಂದ್ರೆ ಬೇಯತ್ತಡ ಸ್ವಲ್ಪ ಹುರ್ಕೊಂಡಿ ಇವಕ್ಕೆಲ್ಲ ಸ್ವಲ್ಪ ಸಾಕು. ಸ್ವಲ್ಪ ಹುರಿದ್ರೆ ಆಯ್ತದೆ. ಮೀನಿಗೆ ಸ್ವಲ್ಪ ಖಾರ ಚೆನ್ನಾಗಿದ್ರೆ ಅಂಟಿದ್ರೆ ಚೆನ್ನಾಗಿರತ್ತೆ. ನೋಡಮ್ಮ, ಸಾಕಲ್ವಮ್ಮ? ಸಾಕು. ಸ್ವಲ್ಪ ತಗೋಬೇಕಾಗಿತ್ತು. ನಮ್ಮ ಅಜ್ಜಿಗೆ ಸ್ವಲ್ಪ ನಾನ್ ವೆಜ್ ಅಂತ ಹೇಳಿದ್ರೆ ತುಂಬಾ ಇಷ್ಟ. ವೆಜ್ಗಿಂತ ನಾನ್ ವೆಜ್ ಇಷ್ಟ ಅವರಿಗೆ. ಸ್ವಲ್ಪ ಅವರಿಗೆ ಹುಳಿ ಉಪ್ಪು ಖಾರ ಜಾಸ್ತಿ ಇರ್ಬೇಕು ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಇರೋ ಅಡಿಗೆಗೆ ಹುಳಿ ಉಪ್ಪು ಖಾರ ಜಾಸ್ತಿ ಇರ್ಬೇಕು. ನಿಮ್ ಕಾಲದಲ್ಲೆಲ್ಲ ಬಡತನನೇ ಇತ್ತು, ಕಷ್ಟನೇ ಇತ್ತು. ಅವಾಗ್ಲೂ ಈ ತರ ಫಿಶ್ ಫ್ರೈ ಎಲ್ಲದೂ ಅಡಿಗೆ ನೀವು ಮಾಡ್ತಾ ಇದ್ರಿ? ಅಡಿಗೆ ಇರ್ತಿತ್ತು ಅಂದ್ರೆ ತಿನ್ನೋ ಅಷ್ಟೆಲ್ಲ ಸಿಕ್ಕಲ್ಲಾಗಿತ್ತು ಅವಾಗ. ಕಷ್ಟ ಅಲ್ಲ, ಎಲ್ಲ ಅಡಿಗೆನೂ ನೀವು ಮಾಡ್ತಾ ಇದ್ರಿ. ಈ ಅಡಿಗೆ ಎಲ್ಲ ಅಡಿಗೆ ಆಗಿನ ಕಾಲದಲ್ಲಿ ಇತ್ತು. ಅಂದ್ರೆ ನಮ್ಗೆಲ್ಲ ತುಂಬಾ ಅಪರೂಪ, ಬಹಳ ಬಡತನ, ಅಪರೂಪ ಅಲ್ಲ. ಯಾವಾಗ ಒಂದ್ಸಲಿ ಮಾಡ್ಕೊತೀನಿ. ಈಗ ಎಲ್ಲಾ ಮೊಮ್ಮಕ್ಕಳು ಎಲ್ಲರಿಂದ ದಿವಸ ತಿನ್ನೋದು. ಎಲ್ಲ ನೀವು ಅಷ್ಟ್ ಚೆನ್ನಾಗಿ ನಮ್ಮನ್ನ ಬೆಳೆಸಿರೋದಕ್ಕೆ ನಾವ್ ಈ ಲೆವೆಲ್ಗೆ ಆಗಿದೀವಿ ಅಲ್ವಾ? ನೀವು ನಮಗೆ ಅದೊಂದು ಸಂಸ್ಕೃತಿ ಹೇಳ್ಕೊಟ್ಟಿರ್ಲಿಲ್ಲ ಅಂದಿದ್ರೆ ನಾವ್ ಇವತ್ತು ಎಲ್ಲೋ ಹಾಕ್ಲತ್ ಹೋಗಿರ್ತಾ ಇದ್ವಿ. ನೀವ್ ಅದೊಂದ್ ಸಂಸ್ಕೃತಿನ ಹೇಳ್ಕೊಟ್ಟಿರೋದಿಕ್ಕೆ ಇವತ್ ನಾವ್ ಇಲ್ಲಿ ನಿಂತಿರೋದು. ನಿಜವಾಗ್ಲೂ ತಂದೆ ತಾಯಿ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆ ಸಂಸ್ಕೃತಿನ ಹೇಳ್ಕೊಡ್ಲೇಬೇಕು. ಅಮ್ಮ ಇವಾಗ ಇದು ಸ್ವಲ್ಪ ಆಗ್ತಾ ಇದೆ, ಈ ಟೈಮಲ್ಲಿ ಕಾಳ್ಮೆಣಸು ಹಾಕ್ಬಿಡೋಣಲ್ಲಮ್ಮ? ಇಷ್ಟು ಹಾಕ್ತೀನಿ. ಬೆಂಕಿ ಕಮ್ಮಿ ಮಾಡ್ಕೊಂಡು ಹೊಗೆ ಬರುತ್ತಲ್ಲ, ಕಮ್ಮಿ ಆಗಿದೆ. ಇದು ಹಾಕ್ಲಮ್ಮ? ಎಷ್ಟು ಹಾಕ್ಲಿ? ಇಷ್ಟು ಹಾಕ್ಲಾ? ಅದಷ್ಟು ಹಾಕು. ಜೀರಿಗೆ ಅಷ್ಟು ಹಾಕು. ಇದು ಬೇಯತ್ತಳ ಸ್ವಲ್ಪ. ಇದ್ರೊಟ್ಟಿಗೆ ಕರಿಬೇವನ್ನು ಹಾಕೊಂಡು ಎಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ, ಪರಿಮಳ ಬರುವಷ್ಟು. ಪರಿಮಳ ಬರುವಷ್ಟು. ನಮ್ಮ ಅಜ್ಜಿ ಅಂದ್ರೆ ಮೂಲತಃ ಕುಂದಾಪುರ ಅಲ್ವಾ? ಇವಾಗ್ಲೂ ಅದೇ ತರ ಅಡ್ಗೆನೇ ಇಷ್ಟ. ಮೂಲತಃ ಕುಂದಾಪುರ ಆದ್ರೂ ನಮಗ ನಾವೆಲ್ಲ ಹುಟ್ಟಿದಷ್ಟೇ. ನಂತರ ನಮ್ಗೊಂದ್ 2 ವರ್ಷ ಅಕ್ಕಂದಿರಿಗೆಲ್ಲ ಒಂದ್ 2-3 ವರ್ಷ, ಅಣ್ಣನಿಗೆ ಒಂದ್ 2-3-4-5 ವರ್ಷಕ್ಕೆ ಹಿಂಗೆಲ್ಲ ನಮ್ಮಮ್ಮ ಇತ್ತ ಕರ್ಕೊಂಡ್ ಬಂದ್ಬಿಟ್ರು. ಅವಾಗ ಏನಾಯ್ತು, ಇದೇ ಊರಾಯ್ತು ನಮ್ಗೆ. ನಮ್ಗೆ ಸಾಗರನೇ ಊರಾಯ್ತು. ಈಗ ನಮ್ಗೆ ದೇವ್ರಿಗೆ ಇವ್ರು ಮಾಡ್ಬೇಕಂದ್ರೆ ವರ್ಷಕ್ಕೊಂದ್ಸಲಿ ಕುಂದಾಪುರ ಹೋಗೋದು, ಮತ್ತೆ ಇಲ್ಲಾದ್ರೂ ಹೋಗೋದಿಲ್ಲ. ಹಂಗೆ ಎಲ್ಲದೂ ಇಲ್ಲ, ಎಲ್ಲ ಬಂದು ಬೆಳಗ ಎಲ್ಲ ಸುತ್ತಮುತ್ತ ಇದಾರಲ್ಲ, ಎಲ್ಲರೂ ಇಲ್ಲೇ ಇದಾರೆ. 3 ಜನ ಅಕ್ಕ ತೆಗಿಂದಿರು, ಒಂದ್ ಅಣ್ಣ, ಅಷ್ಟು ಜನರ ಮಕ್ಕಳು, ಅಷ್ಟು ಜನ ಅಳಿಯಂದಿರು, ಅಷ್ಟು ಜನರ ಮೊಮ್ಮಕ್ಕಳು, ಒಂದು 70-80 ಜನ ನಾವೇ ಇದೀವಲ್ಲ ಮಗ. ನಾವೇ ಇದೀವಿ. ಖುಷಿ ಆಗತ್ತೆ ತುಂಬಾ. ಹೌದು. ಆಮೇಲೆ ನೋಡಿ, ಈ ತರ ಕಿಚನ್ ಅಲ್ಲಿ ಮಾಡಿ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಫ್ಯಾಮಿಲಿಯವರೊಟ್ಟಿಗೆ, ನಮ್ಮ ಸಂಬಂಧದ ಒಟ್ಟಿಗೆ ನಾವು ಕುಕ್ ಮಾಡತ್ತಿದೆ ಗೊತ್ತಾ? ಈ ಒಂದು ಭಾವನೆ ಇದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗ. ನಾನು ಹೇಳೋದು ಕಿಚನ್ ಅಲ್ಲಿ ತೋರಿಕೆಗೋಸ್ಕರ ನಾವ್ ಮಾಡ್ತೀವಿ, ಇದು ಸೆಕೆಂಡ್ರಿ. ನಿಮ್ಮ ಮನೆಗಳು, ಇವಾಗ ನಮ್ಮ ಮನೇಲೂ ಆದ್ರೆ ಅಷ್ಟೇನಪ್ಪ. ನಾನಂತೂ ನಮ್ಮ ಮನೆಗೆ ಹೋದ್ರೆ ಅಮ್ಮ ಅಡುಗೆ ಮಾಡ್ತಿರ್ಬೇಕಾ, ನಾನು ಅಮ್ಮ ಹೋಗ್ಬಿಟ್ಟು ಹೆಲ್ಪ್ ಮಾಡ್ತಾ ಇರ್ತೀನಿ. ನಮ್ಮ ಅಜ್ಜಿ ಇದ್ದಾಗಲೂ ಅಷ್ಟೇ, ನಾನು ಅದ್ ಮಾಡ್ಲಾ ಇದ್ ಮಾಡ್ಲಾ. ದಯವಿಟ್ಟು ಅದನ್ನ ನೀವು ಮಾಡಿ ಆ ಒಂದು ಖುಷಿನ ಕಳ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಅದ್ರೊಳಗಿರೋ ಅಷ್ಟು ಖುಷಿ ಇದೆ ಅಲ್ಲ, ಏನ್ರಲ್ಲೂ ಸಿಗಲ್ಲ. ನೋಡಿ, ಇದಿಷ್ಟು ಡ್ರೈ ರೋಸ್ಟ್ ಆಗ್ತಾ ಇದೆ ಚೆನ್ನಾಗಿ. ಆದ್ರೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಾವು ಬಂಧು ಬಳಗೆಲ್ಲ ಚೆನ್ನಾಗಿದೀವಲ್ಲ, ಅದೇ ಒಂದು ಖುಷಿ ಮಗನೇ ಅಲ್ವಾ? ಬಹಳ ಖುಷಿ. ನಮ್ಮ ಅಕ್ಕಂದಿರುತ್ತೆ ಎಲ್ಲಾ ಮಕ್ಕಳು ಎಲ್ಲ ಸೇರಿ ಚೆನ್ನಾಗಿದೀವಲ್ಲ, ಅದೊಂದು ದೊಡ್ಡ ಖುಷಿ ನನ್ಗೆ. ಮಕ್ಕಳು, ಅಳಿಯಂದಿರು, ಅಕ್ಕನ ಮನೆಯವರು, ಅಕ್ಕನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಹೋದ್ರೆ ಇವತ್ತು ಬಾಜಿ ಅಂತ ಎಷ್ಟು ಆಸೆ ಮಾಡ್ತಾರೆ. ಅದೊಂದು ದೊಡ್ಡ ಖುಷಿ ನನ್ಗೆ, ತುಂಬಾ ಖುಷಿ. ನೋಡಿ, ಹಿರಿಯರಲ್ಲಿ ಲೈಕ್ ಏನು ಅವ್ರಿಗೆ ಬೇರೆ ಏನು ಗೊತ್ತಿರಲ್ಲ. ಲೈಕ್ ಪ್ರೀತಿ, ಎಂಡ್ ಆಫ್ ದಿ ಡೇ ಪ್ರೀತಿಯಿಂದ ಇನ್ನೊಬ್ರು ಮಾತಾಡಿಸ್ಬೇಕು, ಪ್ರೀತಿನ ಹಂಚ್ಬೇಕು.
ಅಷ್ಟೇ. ಈಗ ವಯಸ್ಸಾದ್ಮೇಲೆ ಊಟ ಕಾಫಿ ಎಲ್ಲ ಸ್ವಲ್ಪ ಸಾಕು, ಪ್ರೀತಿ ಜಾಸ್ತಿ ಬೇಕು. ಜಾಸ್ತಿ ಬೇಕು. ಅಲ್ವಾ? ನಿಜವಾಗ್ಲೂ ಏಜ್ ಆದ್ಮೇಲೆ ಊಟ ಕಾಫಿ ಎಲ್ಲ ಸ್ವಲ್ಪ. ಅದು ತಿನ್ನೋ ವಯಸ್ಸಲ್ಲಿ ಇರ್ಲಿಲ್ಲ, ಮದ್ಯ ಸಿಕ್ತು, ಈಗ ಕಮ್ಮಿ ಆಯ್ತು. ಈಗ ಪ್ರೀತಿ ಒಂದೇ ಸಾಕು, ಊಟ ಏನಷ್ಟು ಬೇಡ. ಅಷ್ಟೇನ್ ಬೇಡ. ಎಲ್ಲ ಅದಂತೂ ನಾವಂತೂ ಯಾವಾಗ್ಲೂ ಕೊಡ್ತೀವಿ, ನಿಮಗೆ ಜಾಸ್ತಿ, ನಿಮಗೆ ಸಾಕು. ನಮ್ಮ ಮೊಮ್ಮಕ್ಕಳಿಗೆ ಆಯುಷ್ಯ ಆರೋಗ್ಯ 100 ಕಾಲ ಕೊಡ್ಲಿ ಅಂತ ನಾವು ದೇವ್ರ ಹತ್ರ ಅದೇ ಕೇಳೋದು. ಓಕೆ ಅಮ್ಮ, ಇದು ಇವಾಗ ಡ್ರೈ ಆಗಿದೆ. ಒಬ್ರಿಗಿಬ್ರಿಗಲ್ಲ, ಅಷ್ಟು ಮೊಮ್ಮಕ್ಕಳಿಗೂ. ಅಷ್ಟು ಮೊಮ್ಮಕ್ಳು 6 ಜನ ಮೊಮ್ಮಕ್ಳಿಗೂ ಫುಲ್ ಆಯ್ಸ ಕೊಡ್ಸಿ. ಆಗ್ತೇ ಇದೊಂದ್ ಸ್ವಲ್ಪ ತಣಿಲಿ. ಇದೊಂದ್ ಸ್ವಲ್ಪ ಹಾರ್ಕೊಳ್ಳಿ. ಇದು ಇವಾಗ ಫುಲ್ ಡ್ರೈ ರೋಸ್ಟ್ ಆಗಿದೆ. ಇದಕ್ಕೆ ಹುಣಸೆ ಹಣ್ಣಿನ ರಸ ಫಸ್ಟ್ ಹಾಕೊಳ್ಳೋಣ. ಅರ್ಶಿನ ಪುಡಿ, ಹುಣಸೆ ಹಣ್ಣಿನ ರಸ, ಉಪ್ಪು, ನೋಡಮ್ಮ. ಹಾಕು. ಅಷ್ಟು ಎಲ್ಲ ಅರಿಬೇಕಲ್ಲ, ಅದಕ್ಕೆ ಬೇಕಲ್ಲ ಅದಷ್ಟು. ಅರ್ಶಿನ ಪುಡಿ ಹಾಕ್ತೀನಿ, ಇಷ್ಟು ಇರ್ಲಿ. ಅರ್ಶಿನ ಪುಡಿ ಹಾಕಾಯ್ತು. ಒಂದೆರಡು ಸ್ಪೂನ್ ಉಪ್ಪಾ ಹಾಕ್ಲಾ? ಇಷ್ಟ ಹಾಕ್ಲಾ? ಇನ್ನು ಬೇಕಾ? ಸಾಕು. ಮತ್ತೆ ಬೇಕಾದ್ರೆ ಟೇಸ್ಟ್ ನೋಡಿ, ಟೇಸ್ಟಿಗೆ ಅನುಸಾರವಾಗಿ ಉಪ್ಪನ್ನ ಹಾಕೊಂಡ್ರೆ ಆಯ್ತು. ಹುರ್ಕೊಂಡಿರುವಂತ ಎಲ್ಲ ಮಸಾಲಾನ ಇದಕ್ಕೆ ಹುರಿದಿ ಹಾಕೋದು ಯಾಕಂದ್ರೆ ಪರಿಮಳ ಬರುತ್ತೆ ಅಂತ. ಹಸಿ ಹಾಕಿದ್ರೆ ಹಸ್ಕಲಾಗತ್ತೆ. ಇವಾಗ ಹಾಕೊಂಡಿದೀವಿ, ಇದನ್ನ ರುಬ್ಕೊಂಡ್ಬಿಡ್ತೀನಿ. ನೀರು ನೋಡಕ್ ಫಿಶ್ ಮಸಾಲಾ ಪೇಸ್ಟು ತುಂಬಾ ತಿಕ್ಕಾಗಿ ಚೆನ್ನಾಗಿ ರೆಡಿ ಆಗಿದೆ ಅಮ್ಮ. ಮೊಮ್ಮಗ ಮಾಡಿದ್ಮೇಲೆ ನೋಡ್ಬೇಕಾ? ಮೊಮ್ಮಗನ ಅಡಿಗೆನೇ ರುಚಿ. ಹೌದಾ? ನೀ ಇಷ್ಟನಾ? ಬಹಳ ಇಷ್ಟ. ಪರಿಮಳ ಆಗಿದೆ. ಹೌದಾ? ಯಾರು ಹಿಂಗ್ ಮಾಡಿ ಅಂತ ಹೇಳ್ಕೊಟ್ಟಿಲ್ಲ, ನೀನಾಗಿ ನೀ ಕಲ್ತಿದ್ಯಲ್ಲ, ಅದು ಭಾರಿ ಅಂತ ಹೆಮ್ಮೆ. ಏನೋ ಮಾಡ್ತಾ ಇದ್ದೀರಿ, ಚೆನ್ನಾಗಿ ಆಗ್ತಿದೆ, ಎಲ್ಲರೂ ಚೆನ್ನಾಗಿ ಇಷ್ಟಪಡ್ತಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಯಾವತ್ತೂ ಇರುತ್ತೆ. ಆ ಕಡೆ ಅಜ್ಜಿ ಮೀನಿಗೆ ಮಸಾಲೆ ಹಚ್ಚಿ ನನಗೆ ಕೊಡ್ತಾ ಇರ್ತಾರೆ. ನನಗೆ ಸ್ವಲ್ಪ ಹಂಚಿನ ಅಲ್ಲಿ ತನಕ ಬಿಸಿ ಮಾಡಕ್ ಇಟ್ಬಿಡ್ತೀನಿ. ಕೊಡಮ್ಮ. ಪಾಂಪ್ಲೆಟ್ ಫಿಶ್ ನಮ್ಮ ಅಜ್ಜಿಗೆ ಅಮ್ಮ, ನಿಂಗೆ ಚಿಕನ್ ಜಾಸ್ತಿ ಇಷ್ಟನಾ ಮೀನ್ ಜಾಸ್ತಿ? ಚಿಕನ್ ಅಷ್ಟು ಇಷ್ಟ ಇಲ್ಲ ಮಗ. ಮೀನ್ ಮಾಡ್ತಾರ ಹೇಳಿ ತಿನ್ನೋದು 2 ಪೀಸ್ ಅಷ್ಟೇ. ಇಷ್ಟ ಮೀನೆ. ಆತರ ಎಲ್ಲ ಹಚ್ಬೇಕಲ್ಲ, ಮಸಾಲೆ ಎಲ್ಲ ಅಂಟ್ಕೋಬೇಕು ಅದಕ್ಕೆ ಚೆನ್ನಾಗಿ ತಿಕ್ಕಾಗಿ. ಸ್ವಲ್ಪ ಹಚ್ಚಿಟ್ರೆ ಟೈಮ್ ಇದ್ರೆ ಒಳ್ಳೇದಾಗತ್ತೆ. ಈಗ ಟೈಮ್ ಇಲ್ಲಲ್ಲ ನಮ್ಗೆ. ಅದೇ ಇಮಿಡಿಯೇಟ್ ಆಗಿ ನಾವು ಮಾಡ್ಕೋಬೇಕಾದ್ರೆ ಸ್ವಲ್ಪ ತಿಕ್ಕಾಗಿ ಹಚ್ಕೋಬೇಕು. ಬಾಳೆ ಎಲೆ ಬಾಡಿಸ್ಕೋಬೇಕಲ್ಲ? ಹೌದು, ಬಾಳೆ ಎಲೆ ಬಾಡಿಸ್ಕೋಬೇಕು. ಬಾಳೆ ಎಲೆಯಲ್ಲಿ ಫ್ರೈ ಮಾಡೋದ್ರಿಂದ ಬಾಳೆ ಎಲೆ ಏನಕ್ಕೆ ಬಾಡಿಸ್ಕೋಬೇಕು ನೋಡಿ. ಬಾಳೆ ಎಲೆನ ಈ ತರ ಒಲೆಯಲ್ಲಿ ಯಾವಾಗ ಬಾಡಿಸ್ಕೊಳ್ಳೋರು, ಇವಾಗ ಹಿಂಗೆ ಗ್ಯಾಸಲ್ಲಿ ಏನಕ್ಕಮ್ಮ ಹರಿದೋಬಾರ್ದು ಅಂತಲ್ಲ, ಒಡಿ ಎತ್ತದು ಹೊಡಿಬಾರ್ದು ಅಂತ ಬಾಡಿಸೋದು. ಬಾಳೆ ಎಲೆನ ಬಾಡಿಸ್ಕೋಬೇಕು ಹಿಂಗೆ. ಬಾಳೆ ಎಲೆ ಬಾಡಿಸ್ಕೊಂಡು ಒಂದ್ ಕಡೆ ಇಟ್ಕೊಳ್ಳಿ. ಇಲ್ಲ ಬಾಳೆ ಎಲೆನ ಒಂದು ಕಾಲದಲ್ಲಿ ಕಷ್ಟ ಮಗ, ನಮ್ಗೆ ತುಂಬಾ ಕಷ್ಟ. ಅವಾಗ ಬಹಳ ಕಷ್ಟದಲ್ಲಿ ಬದುಕಿದ್ದಲ್ಲ.
ನಮ್ಗೊಂದು ಮಕ್ಳಿಗೆ ಮದುವೆ ಮಾಡೋಕೆ ಅದಕ್ಕೆ ಇದಕ್ಕೆ ಎಲ್ಲ ಬಹಳ ಕಷ್ಟ ಆದಾಗ ಭಾರಿ ಜನ ಹೆಲ್ಪ್ ಆಗಿದ್ದಾರೆ. ಅವರಿಗೆಲ್ಲ ನನ್ನ ಈಗ ಇದ್ರ ಮುಖಾಂತರ ಹೇಳೋದಂದ್ರೆ ಅವರಿಗೆ ನನ್ನ ಧನ್ಯವಾದಗಳು. ನೋಡಿ, ಪ್ಲಾಟ್ಫಾರ್ಮ್ ಅನ್ನ ನಮ್ಮ ಅಜ್ಜಿ ಈ ಮುಖ ಅಂದ್ರೆ ಇದನ್ನ ಎಲ್ರು ನೋಡ್ತಾರೆ. ಆ ಟೈಮಲ್ಲಿ ತುಂಬಾ ಜನ ಹೆಲ್ಪ್ ಆಗಿದ್ದಾರೆ. ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅಂತ. ಸೋ ಸ್ವೀಟ್. ಯಾವ ಚಾನ್ಸು ಸಿಕ್ಲಿಲ್ಲ ಆಗಿತ್ತು, ಮೊಮ್ಮಗನ ಕಿಚನ್ ಅಲ್ಲಿ ಸಿಕ್ಕಿದೆಯಲ್ಲ ಹೇಳ್ತೀನಿ. ಹಾಗೆ 3 ಜನ ಹೆಣ್ಮಕ್ಳಿಗೆ ಒಳ್ಳೊಳ್ಳೆ ಗಂಡರು ಸಿಕ್ಕಿದ್ದಾರೆ, ಒಳ್ಳೆ ಅಳಿಯಂದಿರು. ಅದು ಒಂದು ಖುಷಿ ಇದೆ ನನ್ನಲ್ಲಿ. ಖುಷಿ ಒಟ್ಟು ಎಲ್ಲ ಲೆಕ್ಕದಲ್ಲಿ ಖುಷಿ. ಹೋದ್ರು ಖುಷಿ ಮಾಡ್ತಾರೆ, ಅದು ಇನ್ನೂ ಖುಷಿ. ಅಲ್ಲ, ನಾವ್ ಅವಾಗ ಕಷ್ಟ ಇತ್ತು, ಹಂಗಿತ್ತು. ನೀನ್ ಇವಾಗ ಏನ್ ಹೇಳ್ತೀಯ, ನಂಗೆಲ್ಲ ಖುಷಿ ಇದೆ, ಸಂತೋಷ ಇದೆ ಅಂತ. ಅದಕ್ಕೆ ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದು ಬಂದೇ ಬರುತ್ತೆ. ನಾವು ಕಾಯ್ಬೇಕಷ್ಟೇನೆ. ಅದು ದುಡುಕಿದ್ರೆ ಫಲ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ಏನೇ ಕಷ್ಟ ಬಂದ್ರು ದುಡುಕಬಾರ್ದು, ಮುಂದೊಂದಿನ ಅದ್ರ ಪ್ರತಿಫಲ ಸಿಕ್ಕತ್ತಂತಾರಲ್ಲ. ನಮ್ದೇ ಒಂದು ಉದಾಹರಣೆ. ಇವಾಗ ನೋಡಿ ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಹಚ್ಚಿದ್ದಾರೆ. ಈ ಮುಖ ಅದು ಮಸಾಲೆ ಹೋದ್ರೆ ಮತ್ತೆ ಹಾಕೋಣ ಪುನಃ ಅದಕ್ಕೆ. ಇನ್ನು ಸ್ವಲ್ಪ ಹಿಂಗೆ ಎಲೆಯಲ್ಲಿ ಹಿಂಗೆ ಸುತ್ಕೊಳ್ಳಿ, ನೀಟಾಗಿ ಮಡ್ಚ್ಕೊಳ್ಳಿ, ದಾರ ಕಟ್ಕೊಳ್ಳಿ, ಬೇಯಕ್ ಹಾಕೊಳ್ಳಿ. ಆಮೇಲೆ ಎಲ್ಲ ಸೇರ್ಕೊಂಡು ಎಂತ ಮಾಡ್ಕೊಳ್ಳಿ ಅಮ್ಮ, ತಿನ್ಕೊಳ್ಳಿ. ಕಟ್ಟಮ್ಮ. ಆಕ್ಚುಲಿ ಒಂದೇ ಎಲೆಲ್ಲೇ ಆಗೋಯ್ತಿದ್ದು. ನೋಡಿ, ಬಾಳೆ ಎಲೆ ಫಿಶ್ ಅರಿಶಿಣದ ಎಲೆಯಲ್ಲೂ ಮಾಡ್ತಾರೆ ಮಗ. ಅರಿಶಿಣದಲ್ಲೂ ಚೆನ್ನಾಗತ್ತೆ. ಹೌದು, ಬಾಳೆ ಎಲೆ ಫಿಶ್ ರೆಡಿ ಆಗಿದೆ. ಇದನ್ನ ಇಟ್ಬಿಡಿ ಒಂದ್ ಸೈಡ್ ಆರಾಮಾಗಿ, ಪಾಡಿಗೆ ಅದಾಗ್ಲಿ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಸುರಿತಾ ಇದೆ. ಇಟ್ಬಿಟ್ಟು ನೋಡಿ ಚೆನ್ನಾಗಿ ಈ ತರ ಸಾಗರದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಮೊಮ್ಮಗನ ಕಿಚನ್ ಅಲ್ಲಿ ಅಡಿಗೆ ಮಾಡುವ ಭಾಗ್ಯ ಸಿಕ್ಕಿದೆ ನನಗೆ. ಈ ಫಿಶ್ ಮಸಾಲದ ಮುಂದೆ ಯಾವುದು ಇಲ್ಲ ಆಕ್ಚುಲಿ. ನಿಮ್ಗೆ ಇದ್ರ ಪಾಡಿಗೆ ಇದನ್ನ ಹಿಂಗ್ ಇಟ್ಬಿಟ್ಟು ಸ್ಟೀಮಲ್ಲಿ ಒಂದು 10 ನಿಮಿಷ ಬೇಯಿಸ್ಬಿಟ್ರೆ ಮೀನಿಗೆ ಜಾಸ್ತಿ ಹೊತ್ತು ತಗೊಳ್ಳೋದು ಇಲ್ಲ ಅಲ್ಲ ಅಮ್ಮ? ಅಂದ್ರೆ ಇದು ಎಲೆ ಒಳಗಾಗಿದ್ರಿಂದ ಇನ್ನು 10 ನಿಮಿಷ ಜಾಸ್ತಿ ಆಗುತ್ತೆ. ಹಾಗೆ ಬಿಸಿದ್ರೆ ಜಾಸ್ತಿ ಟೈಮ್. ಅಮ್ಮ ಈಗ ಎಣ್ಣೆ ಹಾಕ ಸುತ್ತ ಸ್ವಲ್ಪ ಎಣ್ಣೆ ಸುತ್ತನಾ? ಹಿಡಿಯತ್ತೆ ಸರಿ. ಇದನ್ನ ಲಿಡ್ ಅಲ್ಲಿ ಮುಚ್ಬಿಡಿ. ಹಬ್ಬಲ್ ಚೆನ್ನಾಗಿ ಬೆಂದ್ಕೊಳತ್ತೆ. ಅಮ್ಮ ಇವಾಗ ನಾನು ಆಕ್ಟಿಂಗ್ ಎಲ್ಲ ನಾನ್ ಮಾಡ್ತೀನಲ್ಲ, ನೀ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಿನಗೂ ಏನಾದ್ರು ಈ ತರ ಅಂದ್ರೆ ಡ್ಯಾನ್ಸ್ ಮಾಡ್ಬೋದು ಅದೆಲ್ಲ ಆಸೆ ಇತ್ತ? ಇಲ್ಲ ಮಗ, ಅದೆಲ್ಲ ಏನಿಲ್ಲ. ಎಂತ ಏನು ಸ್ವಲ್ಪ ವಯಸ್ಸು ಕಳೆದಿದೆ ಅಷ್ಟೇ. ನಾವೇನ್ ಸ್ಕೂಲಿಗೆ ಹೋಗಿಲ್ಲ, ಏನಿಲ್ಲ. ಹಾಗೆ 10 ವರ್ಷಕ್ಕೆ ಕೆಲಸ ಮಾಡಿದ್ದು. ಅಲ್ಲ, ಕೆಲಸ ಮಾಡಿದಾದ್ರೂ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ನೀವೆಲ್ಲ ಆಟ ಆಡಿದ್ದು. ಡ್ಯಾನ್ಸ್ ಮಾಡ್ಬೇಕು ಅನ್ನೋದು ಇರ್ಲಿಲ್ಲ. ಆಟ ಆಡೋದು, ತಿನ್ನೋದು ಮನೇಲಿ. ಏನ್ ಆಟ ಆಡ್ತಿದ್ರಿ? ಕಬಡ್ಡಿ ಆಟ, ಕೌಡಿ ಆಟ, ಕುಂಟಾಬಿಲೆ, ಅದೆಲ್ಲ ಜಪ್ಪ, ಲಗೋರಿ, ಅದೆಲ್ಲ ಆಟ. ಬರ್ತಾ ತಿಂದಿದ್ದು. ಅಮ್ಮ ಹೊಡಿತಾ ಇದ್ರ? ನೀವ್ ಇಷ್ಟ ಜನ ಅಕ್ಕ ತಂಗಿಯರು, ನಿಮ್ಮ ಅಣ್ಣ 4 ಜನ ಅಲ್ವಾ? ನಿಮ್ಮಲ್ಲಿ ಯಾರು ತುಂಬಾ ತುಂಟಾಟಿಕೆ ಮಾಡೋದು? ನಾನೇ.
ನೀವೇನಾ? ಹೊಡೆದ ತಿನ್ನೋದು ಹೆಚ್ಚು ನೀವೇನಾ? ಚಿಕ್ಕವರಿಂದ ಇಷ್ಟು ದೊಡ್ಡವರಾಗಿದ್ದೀರಲ್ಲ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಏನ್ ಅನ್ಸತ್ತೆ? ಅವಾಗ ಆಟ ಆಡಿದ್ದು ಅದು ಖುಷಿ ಇದೆ. ಮಧ್ಯ ಬಡತನ ಬಂದಿದ್ದು ಒಂದ್ ಬೇಜಾರ ಇದೆ. ಆಮೇಲೆ ಸ್ಕೂಲಿಗೆ ಹೋಗಿಲ್ಲ, ಹಂಗೆ ಡೈರೆಕ್ಟ್ ಕೆಲ್ಸಕ್ಕೆ ಬಂದ್ವಿ, ಅದೊಂದ್ ಸ್ವಲ್ಪ ಬೇಜಾರ ಇದೆ. ಅದೆಲ್ಲ ಮಿಕ್ಸ್, ಅದೆಲ್ಲ ಹೋಗಿ ಈಗ ಖುಷಿಯಾಗಿದೆ. ಇವಾಗ ಖುಷಿ ನೋಡಿ. ಸಿಂಪಲ್ ಲೈಫ್ ಹೆಂಗ್ ಗೊತ್ತಾ, ಎಲ್ಲಾ ರೀತಿ ECG ಇದ್ದಂಗೆ ತುಂಬಾ ಕಳೆದು ಬಂದ ನಂತರ ಈಗ ಈ ವಯಸ್ಸಿನಲ್ಲಿ ಖುಷಿಯಾಗಿದೆ. ನಿಮ್ಮ ಮೊಮ್ಮಕ್ಕಳು, ಅಳಿಯಂದಿರು ಮಕ್ಕಳು, ಎಲ್ಲರಿಂದ ಅಕ್ಕನ ಮಕ್ಕಳು, ಅಕ್ಕನ ಮೊಮ್ಮಕ್ಕಳು, ಮಕ್ಕಳು ಎಲ್ಲರೂ ಖುಷಿ ಪಡ್ತಾರಲ್ಲ, ಎಲ್ಲರಿಂದ ಖುಷಿಯಾಗಿದೆ ನೋಡಿ. ಸೋ ಸ್ವೀಟ್. ನೋಡಿದ್ರ ಅಷ್ಟೇ, ಲೈಫ್ ಮತ್ತೆ ಏನು ಇಲ್ಲ, ಒಂಥರ ECG ಇದ್ದಂಗೆ ಸ್ಟ್ರೇಟ್ ಆಗಿ ಇದು ಬಿಟ್ರೆ ECG ಅಲ್ಲಿ ಲೈಫ್ ಡೆಡ್ ಅಂತ. ECG ಅಂದ್ರೆ ಹಿಂಗೆ ಏರು ತಗ್ಗು ಏರು ತಗ್ಗು ಏರು ತಗ್ಗು ಇರ್ಲೇಬೇಕು, ಅದೇ ಜೀವನ. ಸೊ ಈ ತರ ಚೆನ್ನಾಗಿ ಇವಾಗ ನಮಗೂ ನಮ್ ಮಜಾ ಬರುತ್ತೆ ಜರ್ನಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಮಜಾ ಬರುತ್ತೆ ಸೆಲೆಕ್ಟ್ ಆದೆ ಅಂತ ಅಂದಾಗ ಅಮ್ಮ ಅವಾಗ ನಮಗೂ ಸ್ವಲ್ಪ ಕಷ್ಟ ಇತ್ತು. ನಮ್ ಮಜಾ ಬರುತ್ತೆ ಸೆಲೆಕ್ಟ್ ಆದಾಗ ಏನು ಇಲ್ದೇನೆ ಇಲ್ಲಿಗೆ ನಾ ಬಂದಿರ್ತಾರ. ಇವಾಗ ಎಲ್ಲದೂ ಆಗ್ತಾ ಇದೆ. ಅದೆಲ್ಲ ಈಗ ಎಷ್ಟು ಬಂದ್ರು ಆ ನೆನ್ಪಿರತ್ತಲ್ಲ, ನೆನ್ಪಿರತ್ತೆ, ನಿಮ್ ಕೊನೆ ತನಕ ಆ ನೆನ್ಪಿರತ್ತೆ ಇರುತ್ತೆ ಅಲ್ವಾ? ಹೌದು. ನಮಗೂ ಹಾಗೆ ಆವಾಗಿನ ನೆನ್ಪು ಈಗಲೂ ಇದೆ. ಆದ್ರೆ ಎಷ್ಟು ಕೆರೆ ದಾಟ್ ಬಂದಿದ್ದೀವಿ, ಈಗ ಎಷ್ಟು ಸುಖ ಆಗಿದೆ, ಎಲ್ಲರಿಂದನೂ ಸುಖ ಆಗಿದೆ. ಆದ್ರೆ ಆ ನೆನ್ಪು ಹೋಗಲ್ಲ, ಹಳೆ ನೆನಪು ಹೋಗಲ್ಲ. ವೀಕ್ಷಕರೇ, ನೆಂಟ್ರ ಇದೊಂದು 10 ನಿಮಿಷ ಆಗ್ಲಿ, 10 ನಿಮಿಷ ಆಗ್ತಿದ್ದಂಗೇನೆ ಇದೊಂದು ಸ್ವಲ್ಪ ಬೆಂದಿರುತ್ತೆ. ಅದಕ್ಕಿಂತ ಮುಂಚೆ ಒಂದ್ಸಲಿ ಉಲ್ಟಾ ತೆಗೆದು ಹಾಕ್ಬಿಡೋಣ. ಬಾಳೆಲೆ ಮೇಲೂ ಎಣ್ಣೆ ಹಾಕಿ ಹತ್ತು ನಿಮಿಷ ಕಾಲ ಬೇಯಿಸಿದ್ರೆ ಫಿಶ್ ರೆಡಿ ಟು ಟೇಸ್ಟ್. ನಿಮ್ ಮನೇಲಿ ನೀವು ರೆಗ್ಯುಲರ್ ಆಗಿ ನೀವ್ ಏನ್ ಮಾಡ್ತಾ ಇದ್ರಮ್ಮ ಟಿಫಿನ್ ಅವಾಗೆಲ್ಲ? ಡೈಲಿ ಅಂತಂದ್ರೆ ಏನು? ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಇಂಥವೆಲ್ಲ ಕಮ್ಮಿ. ಯಾಕಂದ್ರೆ ಕೆಲ್ಸಕ್ಕೆಲ್ಲ ಹೋಗ್ಬೇಕಲ್ಲ, ಅದೆಲ್ಲ ತಡ್ತಾ ಬರಲ್ಲ. ದೋಸೆಯಿಂದ ಅದನ್ನು ತಿರ್ಸಕಲ್ಲಲ್ಲಿ ಅರಿಯೋದು, ಮಿಕ್ಸಿ ಎಲ್ಲ ಇರ್ಲಿಲ್ಲ ಅವಾಗೆಲ್ಲ. ತಿರ್ಸಕಲ್ಲಲ್ಲಿ ಅರಿಯೋದು, ಹೊಳೆಗೆ ಬಟ್ಟೆ ಒಗಿಲಿಕ್ಕೆ ಹೋಗೋದು, ಬೆಳಗಿನ ಜಾವ 5:30 ಹೋಗೋದು, 6 ಗಂಟೆ ಒಳಗೆ ಉಪ್ಕೊಂಡು ಬರೋದು. ಎಲ್ಲ ಅಕ್ಕಪಕ್ಕದವ್ರು ಹೇಳೋದ್ರೊಳಗೆ ನಮ್ ಬಟ್ಟೆ ಒಣಿತಾ ಇರುತ್ತೆ. ನಂತರ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು, ಮಕ್ಕಳು ಸಣ್ಣವರು, ಜೀವನ ಅವ್ರಿಗೆ ಅವ್ರು ಹೇಳಿದ್ರೊಳಗೆ ನಾವು ಬಟ್ಟೆ ಒಣ ಹಾಕ್ತಿದ್ವಲ್ಲ, ಅವ್ರಿಗೆ ಅದೇ ಒಂದು ದೊಡ್ಡ ಆಶ್ಚರ್ಯ. ನಾವ್ ಹೇಳೋದ್ರೊಳಗೆ ಬಟ್ಟೆ ಒಗ್ದು ಒಳಗೆ ಹೋಗಿ ಹೊಕ್ಕೊಂಡ್ ಬರೋದು, ನೇರ ನೋಡಿ ಅಷ್ಟೇ. ಇದ್ದಂಗೆ ಹೇಳೋದು ಅಷ್ಟೇ. ಮನೇಲಿ ಬಾವಿ ಇರ್ಲಿಲ್ಲ, ಯಾರೋ ಮನೆ ನೀರ್ ತರ್ಬೇಕು, ಬಟ್ಟೆ ಒಗಿಲಿಕ್ಕೆಲ್ಲ ಸಾಕಾಗಲ್ಲ, ಒಳಗೆ ಹೋಗುದು ಬೆಳಗಿನ ಜಾವ. ಒಂದ್ ಮಕ್ಕಳನ್ನ ಯಾರನ್ನಾರ ಕರ್ಕೊಂಡು ಹೋಗುದು ದೂರ, ನಡ್ಕೊಂಡು ಹೋಗಿ ಒಗ್ದಿರೋ ಬಟ್ಟೆ ತರ್ಬೇಕಲ್ಲ, ಭಾರ. ಕಷ್ಟದಲ್ಲಿ ಭಾರ ಅನ್ಸಲ್ಲ, ಈಗ ಭಾರ ಅನ್ಸುತ್ತೆ. ಕಷ್ಟದಲ್ಲಿ ಭಾರ ಅನ್ಸಲ್ಲ, ಮಾಡ್ಬೇಕಲ್ಲ. ಕಷ್ಟದಿಂದ ಯಾವ್ದು ಭಾರ ಅನ್ಸಲ್ಲ. ಎಷ್ಟು ಸತ್ಯವಾದಲ್ವಾ ಆ ಮಾತು? ಕಷ್ಟದಲ್ಲಿದ್ದಾಗ ಯಾವ್ದು ಭಾರ ಅಂತ ಅನ್ಸಲ್ಲ. ಮತ್ತೆ ಯಾರು ಹೇಳಿದ್ರು ನಮ್ಗೆ ಅದು ಕೇಳುವಷ್ಟು ತಾಳ್ಮೆನೂ ಇರಲ್ಲ, ಪುರ್ಸೋತು ಇರಲ್ಲ. ಇವಾಗೆಲ್ಲ ಸುಖ ಇದ್ಮೇಲೆ ಹೌದು ಭಾರ ಅಂತ. ಆಕ್ಚುಲಿ ಹೌದು, ನಮ್ಗೆ ನಮ್ ಸಿಚುಯೇಷನ್ ಕಷ್ಟವಾಗಿದ್ದಾಗ ನಾವ್ ಆಕ್ಚುಲಿ ಫಾರ್ ಎಕ್ಸಾಂಪಲ್ ನಮ್ಮ ಅಜ್ಜಿಯವರೆಲ್ಲ ಪಟ್ಟಿರೋಷ್ಟು ಕಷ್ಟ ಅಲ್ಲ, ನಮ್ಮ ಲೈಫ್ ಜರ್ನಿಯಲ್ಲಿ ನಾವ್ ಮಜಾ ಭಾರತಕ್ಕೆ ನಾವ್ ಬಂದಿದ್ದು ಇನಿಷಿಯಲ್ ಡೇಸ್ ಇತ್ತು ಗೊತ್ತಾ. ಅದ್ ಇವಾಗ ನೆನ್ಸ್ಕೊಂಡ್ರೇಪ್ಪ ನಾವ್ ಹಂಗಿದ್ವ ಅವಾಗ ಅಂತ ಅನ್ಸುತ್ತೆ. ಆ ಟೈಮಲ್ಲಿ ನಮ್ಗೆ ಅದೇನು ಅನ್ಸೇ ಇರಲ್ಲ. ಕಷ್ಟ. 3 ಜನ ಹೆಣ್ಮಕ್ಳಾದ್ರು, ಮಕ್ಕಳೆಲ್ಲ ಚಿಕ್ಕ ಕಿರುಪಿಕೆರೆ ಗಂಡ ಬಿಟ್ಟು ಹೋದ್ರು. ನಾನ್ ಹೆಣ್ಣು ಮಕ್ಕಳೆಲ್ಲ ನಾವೇನು ಅಡ್ಡ ದಾರಿಗೆ ಹೋಗ್ಬಾರ್ದಲ್ಲ ಅಂತ ಮಕ್ಕಳನ್ನೇ ನೋಡ್ಕೊಂಡು ಬೆಳೆಸ್ಕೊಂತ ಬಂದೆ. ಮಕ್ಕಳು ದೊಡ್ಡಕಾದ್ರು, ಅವ್ರಿಗೆ ಸ್ವಲ್ಪನ ಅಕ್ಷರ ಓದಿಸಿದೆ, ನಾವು ಓದಿಲ್ಲ, ಅವ್ರಿಗೆ ಓದಿಸಿದೆ. ಆಮೇಲೆ ನಿಮ್ಮ ಅಪ್ಪಯ್ಯನೇ ಒಂದು ಯಾರೋ ಹತ್ರ ಹೇಳಿದ್ರು ನಮ್ಗೊಂದು ಹೆಣ್ಣು ಬೇಕಿತ್ತು ಅಂತ. ಅವರು ಪಾರ್ಟಿ ಕರ್ಕೊಂಡ್ ತೋರಿಸಿದ್ರು. ಅವ್ರು ತುಂಬಾ ಬಡವರು ಇದಾರೆ, 1 ಕೆಜಿ ಅಕ್ಕಿ ತಂದು ಇವತ್ತೇ ಊಟ ಮಾಡೋರು. ನೀ ಆ ಹೆಣ್ಣಿನ ಒಪ್ಕೊಳ್ಳೋದಾದ್ರೆ ಆ ಮನೆಗೆ ಬಾ ಅಂತ ಹೇಳಿದ್ರು. ಮತ್ತೆ ವರದಕ್ಷಿಣೆ ಕೇಳೋದಾದ್ರೆ ನೀನ್ ನನ್ನ ಜೊತೆ ಬರೋದೇ ಬೇಡ ಅಂದ್ರು.
ಆಯ್ತು ನಾ ಬರ್ತೇನೆ ಅಂತ ಅವ್ರ ಮನೆಗೆ ನಿಮ್ಮ ಪಯ್ಯ ಬಂದು ಕುತ್ಕೊಂಡಿ ನಮ್ಮ ಮನೆ ಹುಡುಗಿನ ಅವ್ರ ಮನೆಗೆ ಕರ್ಸಿ ಅವ್ರ ಮನೆಯಲ್ಲೇ ಕಾಫಿ ತಿಂಡಿ ಮಾಡ್ಕೊಟ್ಟಿ ನನಗೆ ಕಷ್ಟ ಆಗತ್ತಂತೇಳಿ ನಿಮ್ಮ ಅಜ್ಜಿನ ನಿಮ್ಮ ಪಯ್ಯನ ಕರ್ಸಿ ಅಲ್ಲೇ ಒಪ್ಪಿಗೆ ಮಾಡಿ ಅಡ್ಡಿಲ್ಲ ಅಂತ ಒಂದೇ ನಟಸ್ಥಾನ ಬಂದಿದ್ದು ಒಂದು 16 ತುಂಬಿ 17 ವರ್ಷಕ್ಕೆ ನಿಮ್ಮ ಮನೆ ಮದುವೆ ಆಗಿತ್ತು. ಅದೊಂದ್ ಮದುವೆ ಆಗಿದ್ದ ಇದು ಮತ್ತೆ 2 ಮಕ್ಕಳು ಆರಾಮಾಗಿ ಮದುವೆ ಆಯ್ತು. ಅವರು ಏನು ವರದಕ್ಷಿಣೆ ತಗೊಂಡಿಲ್ಲ, ಮದುವೆ ಒಂದೊಂದು ಎಲ್ಲರಿಗೂ ಹಾಲ್ನಲ್ಲೇ ಮಾಡ್ಕೊಟ್ಟಿದ್ವಿ 3 ಜನಕ್ಕೂ. ವರದಕ್ಷಿಣೆ ಯಾರು ಕೇಳಲಿಲ್ಲ. ಅದು ಒಳ್ಳೆಯವರಿಗೆ ಯಾವತ್ತು ಒಳ್ಳೇದೇ ಆಗುತ್ತೆ. ಅದ್ ಏನ್ ಗೊತ್ತಮ್ಮ, ನಮ್ದೊಂದು ಪ್ಲಾನ್ ಇದ್ರೆ ದೇವ್ರದೊಂದಿರುತ್ತೆ ಪ್ಲಾನ್. ನೀನ್ ಹೇಳ್ದೆ ನಮ್ಗೆಲ್ಲ ಅಳಿಯಂದ್ರು ಒಳ್ಳೆಯವ್ರು ಸಿಕ್ಕಿದ್ದಾರೆ, ಗಂಡು ಮಕ್ಳು ಇಲ್ಲ ಅನ್ನೋ ಕೊರಗಿರೋದಿಲ್ಲ, ಅದಿಲ್ಲ ಅಷ್ಟೇನೆ. ಅಮ್ಮ ನಾ ಮಾತಾಡ್ತಾ ಮಾತಾಡ್ತಾ ಫಿಶ್ ಫ್ರೈ ರೆಡಿನೇ ಆಗೋಗಿದೆ. ತೆಗಿಡಮ್ಮ, ಗ್ಯಾಸ್ ಅನ್ನು ಆರಿಸೋಣ, ಫಿಶ್ ಫ್ರೈನ ತೆಗಿಯೋಣ. ಅಮ್ಮ ಆಗಿದೆ, ಇವಾಗ ಇದ್ರಲ್ಲಿ ಹಾಕ್ತೀನಿ. ನಿನ್ನ ಪ್ರಕಾರ ಹೆಂಗಾಗಿರತ್ತಮ್ಮ? ಚೆನ್ನಾಗಿ ಆಗಿದೆ ಅಂದ್ಕೊಂಡಿದ್ದೀನಿ, ಇನ್ ಗೊತ್ತಿಲ್ಲ, ಅವರೆಲ್ಲ ತಿಂದು ನೋಡಿ ಹೇಳ್ಬೇಕು. ಅವಳಿ ಅದು ಸ್ವಲ್ಪ ಮೆದು ಮೀನದು, ಮೆದು ಮೀನು, ಪಾಂಪ್ಲೆಟ್ ಫಿಶ್, ಬಾಳೆ ಎಲೆ ಫ್ರೈ. ನೋಡೋಣ ಅಮ್ಮ, ನೋಡಿ ಪಾಂಪ್ಲೆಟ್ ಫಿಶ್ ಬಾಳೆ ಎಲೆ ಫ್ರೈನ ತೆಗ್ದಿದೀವಿ. ಅಂಡ್ ಇದನ್ನ ಇವಾಗ ಓಪನ್ ಮಾಡ್ತಾ ಇದೀನಿ ನೋಡಿ ಅಮ್ಮ. ಇಲ್ಲಿ ಬರ, ಅದ ಅದ ಆಹಾ ಅಮ್ಮ 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 ಸಖತ್ತಾಗಿದೆ ಅಮ್ಮ. ಆಕ್ಚುಲಿ ಓಹೋ ಬೆಣ್ಣೆ ತರ ಇದೆ ಫಿಶ್. ಬಾಯಿ ಸುಡುಕಾಗ ಮತ್ತೆ ಇಲ್ಲ ಇಲ್ಲ ಇಲ್ಲ, ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನಿಜ ನಿಜ, ಅವ್ರಿಗೆ ಹೇಳಿ ಹಿಂಗಾಗಿದೆ ಅಂತ. ಚೆನ್ನಾಗಿದೆ, ನೀವು ತಿಂದು ಟೇಸ್ಟ್ ಮಾಡಿ ಹೇಳಿ ನಮ್ಗೆ. ಹೇಳಿ, ಇವಾಗ ನಾ ತಿನ್ಲಮ್ಮ? ನಾ ತಿನ್ನಿಸ್ತೇನೆ. ಸಣ್ಣಕ್ಕಿರುವಾಗ ತಿನ್ಸಿದಲ್ಲ, ಅಷ್ಟನ್ನ ತಿನ್ಸಿಲ್ಲಲ್ಲ. ಚೆನ್ನಾಗಿ ಬೆಂದಿದೆ ಮಾತ್ರ ಆರಾಮ. ಹೇಗಿದೆ ಮಗ? ನಮ್ಮಿಬ್ಬರು ಟೇಸ್ಟ್ಗಿಂತ ಇಲ್ಲಿದ್ದಾರಲ್ಲ ಅವ್ರು ತಿಂದು ಹೇಳ್ಬೇಕಲ್ಲ ಅಲ್ವಾ? ಅಲ್ಲ, ಅವ್ರು ಇವಾಗ ತಿಂತಾರೆ. ನನಗೆ ಒಂದು ಖುಷಿ ಮೀನ್ ತಿಂತಾ ಇರೋದಾದ್ರೆ, ಇನ್ನೊಂದು ಖುಷಿ ಸುಮಾರು ವರ್ಷಗಳಾದ್ಮೇಲೆ ಅಜ್ಜಿ ಕೈತು ತಿಂತಾ ಇದೀನಲ್ಲ, ಅದಂತೂ ಇನ್ನೂ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ಮಗನೇ, ಇನ್ನೂ ಎತ್ತರಕ್ಕೆ ಬೆಳಿ ಮಗನೇ. ನಿನಗೆ ಎಂತ ಅನಿಸ್ತು? ಖುಷಿ ಆಯ್ತು. ಖುಷಿ ಆಯ್ತಾ? ಎಲ್ಲಿಲ್ಲದ ಆನಂದ ಆಯ್ತು. ಎಲ್ಲಿಲ್ಲದ ಆನಂದ. ಸೊ ಫೈನಲಿ ಬಾಳೆ ಎಲೆ ಪಾಂಪ್ಲೆಟ್ ಫ್ರೈ, ಅದು ಅಜ್ಜಿ ಕೈ ರುಚಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಈ ರೆಸಿಪಿಲಿ ನೀವು ಈ ಬಾಳೆ ಎಲೆಯಲ್ಲಿ ಯಾವ ಫಿಶ್ ಬೇಕಾದ್ರೂ ಹಾಕೊಳ್ಳಿ, ಇದೆ ಅಂತ ಅಲ್ಲ. ಬಟ್ ಪಾಂಪ್ಲೆಟ್ ಏನಕ್ಕಂದ್ರೆ ತುಂಬಾ ಸಾಫ್ಟ್ ಆಗಿರತ್ತೆ ಟೇಸ್ಟ್. ನೋಡಂಗ ನಂಗೆ ಇನ್ನೂ ಬಾಯಲ್ಲಿ ನೀರು ಇಳಿತಾ ಇದೆ. ಬಟ್ ನಮ್ಮ ಅಜ್ಜಿ ಜೊತೆ ನಾನು ರಾಘೋಸ್ ಕಿಚನ್ ಅಲ್ಲಿ ಕುಕ್ ಮಾಡಿದ್ರೆ ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ಯಾರ್ಯಾರಿಗೆಲ್ಲ ಈ ಎಪಿಸೋಡ್ ಇಷ್ಟ ಆಯ್ತು ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೂ ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಅಮ್ಮ ಹೇಳಮ್ಮ, ಎಲ್ಲರೂ ಲೈಕ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇನು ಉಲ್ಟಾ ಇದೆ, ಕಮೆಂಟ್ ಮಾಡಿ, ಬೆಲ್ ಹೊಡಿರಿ. ನಮ್ಮ ಮಗನೇ ಇನ್ನೂ ಜಾಸ್ತಿ ಕಮೆಂಟ್ ಮಾಡಿ. ಅಷ್ಟೇ, ಜಾಸ್ತಿ ಕಮೆಂಟ್ ಮಾಡಿ. ಬಾಯ್, ಲವ್ ಯು, ನಮಸ್ತೆ.